8ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 3 ಮಗಳಿಗೆ ಬರೆದ ಪತ್ರ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ನೆಹರೂರವರು ಯಾರಿಗೆ ಪತ್ರ ಬರೆದಿದ್ದಾರೆ? ಉತ್ತರ: ನೆಹರೂರವರು ತಮ್ಮ ಮಗಳಾದ ಪ್ರಿಯದರ್ಶಿನಿಗೆ ಪತ್ರ ಬರೆದಿದ್ದಾರೆ. ಪ್ರಶ್ನೆ 2. ಯುಎಸ್ನ ಭರತಖಂಡಕ್ಕೆ ಏಕೆ ಬಂದನು? ಉತ್ತರ: ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಯುಎಸ್ನ ಭಾರತಕ್ಕೆ ಬಂದನು. ಪ್ರಶ್ನೆ 3. ನಳಂದ ವಿಶ್ವವಿದ್ಯಾನಿಲಯ ಎಲ್ಲಿತ್ತು? ಉತ್ತರ: ನಳಂದ ವಿಶ್ವವಿದ್ಯಾನಿಲಯವು ಪಾಟಲಿಪುತ್ರದಲ್ಲಿತ್ತು. ಪ್ರಶ್ನೆ 4. ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ಅನಿಸಿದರೆ ಏನಿದೆ ಎಂದರ್ಥ? ಉತ್ತರ: ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ಅನಿಸಿದರೆ ಅಲ್ಲಿ ಭಯ ಇದೆ ಎಂದರ್ಥ. ಪ್ರಶ್ನೆ 5. ಯುಎಸ್ನ ಪಡೆದ ಬಿರುದು ಯಾವುದು? ಉತ್ತರ: ಯುಎಸ್ನ ಪಡೆದ ಬಿರುದು ಧರ್ಮಜ್ಞ ಚಕ್ರೇಶ್ವರ. ಪ್ರಶ್ನೆ 6. ಗಾಂಧೀಜಿಯವರ ಸಂದೇಶದಿಂದ ಯಾರು ಯಾರು ಸ್ವತಂತ್ರ ಸೈನಿಕರಾಗಿದ್ದಾರೆ? ಉತ್ತರ: ಗಾಂಧೀಜಿಯವರ ಸಂದೇಶದಿಂದ ಗಂಡಸರು, ಹೆಂಗಸರು ಮತ್ತು ಮಕ್ಕಳು ಸ್ವಾತಂತ್ರ್ಯ ಸೈನಿಕರಾಗಿದ್ದಾರೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 7. ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ತನ್ನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು? ಉತ್ತರ: ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ತನ್ನ ಸೊಂಟಕ್ಕೆ ತಾಮ್ರದ ರೇಖೆಗಳನ್ನು ಕಟ್ಟಿಕೊಂಡಿದ್ದನು. ಅದರ ಬಗ್ಗೆ ಕೇಳಿದಾಗ, ನನ್ನ ಜ್ಞಾನಶಕ್ತಿ ಅಪಾರವಾಗಿದೆ. ಈ ತಾಮ್ರದ ರೇಖೆಗಳನ್ನು ಬಿಗಿಯದಿದ್ದರೆ ನನ್ನ ಹೊಟ್ಟೆ ಜ್ಞಾನದ ಹೊರಗೆ ಬಿರಿದು ಹೋಗುತ್ತದೆ ಎಂದು ಹೇಳುತ್ತಿದ್ದನು. ಅಲ್ಲದೆ ಅಜ್ಞಾನಿಗಳ ಬಗ್ಗೆ ಮರುಕಪಟ್ಟು ಅವರಿಗೆ ದಾರಿ ತೋರಿಸಲು ನನ್ನ ನೆತ್ತಿಯ ಮೇಲೆ ದೀಪ ಹಚ್ಚಿಕೊಂಡಿದ್ದೇನೆ ಎಂದು ಹೇಳುತ್ತಿದ್ದನು. ಪ್ರಶ್ನೆ 8. ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ? ಉತ್ತರ: ಬಡವರಿಗೆ, ಕಷ್ಟದಿಂದ ನರಳುತ್ತಿರುವವರಿಗೆ, ಹಸಿವಿನಿಂದ ಕೊರಗುತ್ತಿರುವವರಿಗೆ ಮತ್ತು ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಸಹಾಯ ಮಾಡಬೇಕೆಂಬುದು ಗಾಂಧೀಜಿಯವರ ಆಸೆಯಾಗಿತ್ತು. ಅಂಥವರ ಮೇಲೆ ಅವರಿಗೆ ಅಪಾರ ಪ್ರೇಮವಿತ್ತು. ಅವರ ವ್ಯಕ್ತಿತ್ವವು ಎಲ್ಲರಲ್ಲೂ ಸ್ಫೂರ್ತಿ ತುಂಬುವಂತದ್ದಾಗಿತ್ತು ಎಂದು ನೆಹರೂರವರು ಹೇಳಿದ್ದಾರೆ.